ನಮಸ್ತೆ ಪ್ರಶಾಂತ್ ಜಿ. ನೀವು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೋಸ್ಕರ ಈ ಪುಸ್ತಕ ತಂದಿದ್ದೀನಿ. ರಾಣಿ ಚೆನ್ನಮ್ಮ ಬೈ ಎಸ್ ಒಡೆಯರ್. ಇದು NBT ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ NBT ಇಂದ ಪಬ್ಲಿಷ್ ಆಗಿ 1977 77ನೇ ಇಸ್ವಿಯಲ್ಲಿ ಮೊದಲನೇ ಸತಿ ಪ್ರಕಟವಾದ ಪುಸ್ತಕ ರಾಣಿ ಚೆನ್ನಮ್ಮ ಆಫ್ ಕಿತ್ತೂರ್ ಬೈ ಎಸ್ ಒಡೆಯರ್. ಸೊ ನೀವು ಇಷ್ಟುದ್ದ ಪ್ರಶ್ನೆಗಳ ಪಟ್ಟಿ ಕಳಿಸಿದಿರಲ್ಲ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ಪುಸ್ತಕದಲ್ಲಿದೆ. ರಾಣಿ ಚೆನ್ನಮ್ಮ ಆಫ್ ಕಿತ್ತೂರ್ ತುಂಬ ಚೆನ್ನಾಗಿದೆ ಪುಸ್ತಕ. ಆ್ಯಕ್ಚುಲಿ ಮೊದಲಿಂದ ಶುರುವಾಗುತ್ತೆ. ಕಿತ್ತೂರ್ ಅಂತ ಊರೇ ಇರಲಿಲ್ಲ. ಇವತ್ತು ಏನು ಕಿತ್ತೂರ್ ಅಂತ ಇದೆಯೋ ಅಲ್ಲಿ ಗೀಜಗನಹಳ್ಳಿ ಅಂತ ಒಂದು ಸಣ್ಣ ಹಳ್ಳಿ ಇತ್ತಂತೆ. ಆ ಗೀಜಗನಹಳ್ಳಿ ಅನ್ನೋ ಚಿಕ್ಕ ಹಳ್ಳಿಯಲ್ಲಿ ಸರ್ದೇಸಾಯಿ ಪರಿವಾರ ಬಂದು ನೆಲೆಸಿದ್ದು. ನಂತರ ಕಿತ್ತೂರು ಸಾಮ್ರಾಜ್ಯ ದೊಡ್ಡದಾಗ್ತಾ ಹೋಗಿದ್ದು, ಗೀಜಗನಹಳ್ಳಿ ಕಿತ್ತೂರಾಗಿದ್ದು, ಸಾಮ್ರಾಜ್ಯದ ರಾಜಧಾನಿ ಆಗಿದ್ದು, ಅಲ್ಲಿಂದ ಶುರುವಾಗುತ್ತೆ ಕಥೆ. ಆದರೆ ನಾನು ನಿಮಗೆ ಇವತ್ತು ಈ ಚಾಪ್ಟರ್ ನಂಬರ್ 2 ರೈನ್ ಆಫ್ ಮಲ್ಲಸರ್ಜಾ, ಪೇಜ್ ನಂಬರ್ 15 ಶುರುವಾಗುತ್ತೆ. ಚಾಪ್ಟರ್ ನಂಬರ್ 2 ರೈನ್ ಆಫ್ ಮಲ್ಲಸರ್ಜಾ, ಇದೊಂದು ಚಾಪ್ಟರ್ ನಿಮಗೆ ಇವತ್ತು. ಐ ರೀಡ್ ಸಮ್ ಸೇಲಿಯಂಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ರೈನ್ ಆಫ್ ಮಲ್ಲಸರ್ಜಾ. ಸೊ ಮಲ್ಲಸರ್ಜಾ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಗಂಡ. ಮಲ್ಲಸರ್ಜಾ ಅಧಿಕಾರಕ್ಕೆ ಬಂದಿದ್ದು, ಸಿಂಹಾಸನದ ಮೇಲೆ ಕೂತಿದ್ದು 1782, 1782. 82ರಿಂದ 1816, 34 ವರ್ಷ ಮಲ್ಲಸರ್ಜನ ಆಳ್ವಿಕೆ ಇತ್ತು. ಪುಸ್ತಕದ ಪ್ರಕಾರ ರಾಜ ಮಲ್ಲಸರ್ಜಾ ಒಬ್ಬ ತುಂಬ ಒಳ್ಳೆಯ ರಾಜ. ಆದರೆ ಈ ಕಥೆ ಶುರುವಾಗೋದು ರಾಜ ಮಲ್ಲಸರ್ಜಾ ಆ್ಯಕ್ಚುಲಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಮುಕುಟ ಇಟ್ಟು ಅವರಿಗೆ ಪಟ್ಟ ಕಟ್ಟಿದಾಗ ಹಿ ವಾಸ್ ಸ್ಟಿಲ್ ಅ ಟೀನೇಜರ್, ಜಸ್ಟ್ ಅ ಟೀನೇಜರ್. ಸೊ ಆ ಚಿಕ್ಕ ಟೀನೇಜರ್ಗೆ ಸಿಂಹಾಸನ ಒಪ್ಪಿಸಿ ರಾಜ ಮಲ್ಲಸರ್ಜಾ ಸಿಂಹಾಸನದ ಮೇಲೆ ಕುಳಿತರು. 1785ನಲ್ಲಿ ಟಿಪ್ಪು ಕಿತ್ತೂರಿನ ಮೇಲೆ ಮೊದಲನೇ ಬಾರಿ ದಾಳಿ ಮಾಡಿದ್ನಂತೆ. ದ ಸ್ಟೋರಿ ಗೋಸ್ ದಟ್ ಹಿ ಅಟ್ಯಾಕ್ಡ್ ಕಿತ್ತೂರ್ ಫಾರ್ ದ ಫಸ್ಟ್ ಟೈಮ್ ಇನ್ 1785. ಸೊ ಮೊದಲನೇ ಬಾರಿ ಟಿಪ್ಪು ಸುಲ್ತಾನ್ಗೂ ರಾಜ ಮಲ್ಲಸರ್ಜನಿಗೂ ದೇಸನೂರ್ ಕೋಟೆಗೋಸ್ಕರ ಯುದ್ಧ ಆಯಿತು. ದೇಸನೂರ್ ಕೋಟೆಗೋಸ್ಕರ ಕಿತ್ತೂರ್ಗೂ ಟಿಪ್ಪುಗೂ ಜೋರ್ ಯುದ್ಧ ಆಯಿತು. ಈ ಯುದ್ಧದಲ್ಲಿ, ದೇಸನೂರ್ ಕೋಟೆಗಾದ ಈ ಯುದ್ಧದಲ್ಲಿ ರಾಜ ಮಲ್ಲಸರ್ಜನ ಜೊತೆಗೆ ರಾಜ ಮಲ್ಲಸರ್ಜನ ಮೊದಲನೆಯ ಪತ್ನಿ ರಾಣಿ ರುದ್ರಮ್ಮ ಯುದ್ಧ ಭೂಮಿಗೆ ಇಳಿದಿದ್ದರು. ಕುದುರೆ ಮೇಲೆ ಕೂತು ಕತ್ತಿ ಹಿಡಿದು ಯುದ್ಧ ಭೂಮಿಗೆ ಇಳಿದು ರಾಜನ ಜೊತೆ ರಾಣಿ ಕೂಡ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಿದ್ರು ಅಂತ ಹೇಳ್ತಾರೆ. ಸೊ ದೇಸನೂರು ಕೋಟೆ ಕಿತ್ತೂರು ಬಳಿ ಉಳ್ಕೊಂಡು ಟಿಪ್ಪು ಸೋತು ಹೋದ ಟಿಪ್ಪು ವಾಪಸ್ ಮೈಸೂರಿಗೆ ಹೋದ. ದೇಸನೂರು ಕೋಟೆ ಟಿಪ್ಪುಗೆ ಸಿಗಲಿಲ್ಲ. ಆದರೆ ಇದಾದ ಕೆಲವೇ ತಿಂಗಳ ನಂತರ 1785 ಸೋತು ಹೋದ ಟಿಪ್ಪು ಕೆಲವೇ ತಿಂಗಳ ನಂತರ ಮತ್ತೆ ವಾಪಸ್ ಬಂದು ಮತ್ತೆ ಟಿಪ್ಪುಗೂ ರಾಜ ಮಲ್ಲಸರ್ಜನಿಗೂ ಎರಡನೇ ಬಾರಿ ಯುದ್ಧ ಆಗುತ್ತೆ. ಎರಡನೇ ಬಾರಿ ಯುದ್ಧ ಆದಾಗ ರಾಜ ಮಲ್ಲಸರ್ಜಾ ಇಸ್ ಕ್ಯಾಪ್ಚರ್ಡ್ ಆನ್ ದ ಬ್ಯಾಟಲ್ ಫೀಲ್ಡ್. ಸೊ ಹಿ ಇಸ್ ಕ್ಯಾಪ್ಚರ್ಡ್. ಅವ ಪಾಪ ಕೈದಿಯಾಗಿ ಸಿಕ್ಕಾಕೋತಾನೆ. ರಾಜ ಮಲ್ಲಸರ್ಜನ್ನ ಪಿರಿಯಾಪಟ್ಟಣದ ಬಳಿ ಕಪಾಲದುರ್ಗ ಎಂಬ ಒಂದು ದುರ್ಗದ ಒಳಗಡೆ ಒಂದು ಜೈಲಿನಲ್ಲಿ ಇಡಲಾಯಿತು. ಪಿರಿಯಾಪಟ್ಟಣದ ಬಳಿ ಕಪಾಲದುರ್ಗ ಎಂಬ ಕೋಟೆಯ ಒಳಗಡೆ ಒಂದು ಜೈಲಲ್ಲಿ ರಾಜ ಮಲ್ಲಸರ್ಜನ್ನ ಟಿಪ್ಪು ಇಟ್ಟಿದ್ದ. 3 ವರ್ಷ ಕಿತ್ತೂರಿನ ರಾಜ ಮಲ್ಲಸರ್ಜಾ ಟಿಪ್ಪುವಿನ ಕೈದಿಯಾಗಿ ಕಪಾಲದುರ್ಗದ ಜೈಲಿನಲ್ಲಿದ್ದ. ಈ 3 ವರ್ಷ 1785 to 88, 1985ರಿಂದ 88, ಈ 3 ವರ್ಷ ಕಿತ್ತೂರು ಮೇಲೆ ಟಿಪ್ಪು ಡೈರೆಕ್ಟ್ ಶಾಸನ ನಡೀತಾ ಇತ್ತು. ಟಿಪ್ಪು ವಾಸ್ ರೂಲಿಂಗ್ ಕಿತ್ತೂರ್ ಫಾರ್ 3 years ಬಿಟ್ವೀನ್ 1785 and 88. ತನ್ನ ಪರವಾಗಿ ಅಲ್ಲಿ ಆಳ್ವಿಕೆ ಮಾಡೋದಿಕ್ಕೆ ಟಿಪ್ಪು ಇಟ್ಟು ಹೋದ ಮುಸಲ್ಮಾನ್ ನಾಯಕನ ಹೆಸರು ಬುರ್ಹಾನುದ್ದೀನ್.
ಸೊ ಟಿಪ್ಪು, ಆನ್ ಬಿಹಾಫ್ ಆಫ್ ಟಿಪ್ಪು, ಬುರ್ಹಾನುದ್ದೀನ್ ಕಿತ್ತೂರಿನಲ್ಲಿ ಕೂತ್ಕೊಂಡು ಎಲ್ಲ ಆಧಿಪತ್ಯ ನಡೆಸ್ತಾ ಇದ್ದ. ಆಗ ಪುಸ್ತಕದಲ್ಲಿ ಬರೀತಾರೆ, ಕಿತ್ತೂರಿನಲ್ಲಿ 2 ಪ್ರಮುಖ ಮಠಗಳಿದ್ದವು, ಸಾವಿರ ಸಂಸ್ಥಾನ ಮಠ ಮತ್ತು ಚೌಕಿ ಮಠ. ಸಾವಿರ ಸಂಸ್ಥಾನ ಮಠ ಕಿತ್ತೂರಿನ ಅತಿ ಪ್ರಮುಖ ಮಠ, ಲಿಂಗಾಯತ್ ಮಠ. ಚೌಕಿ ಮಠ ಕೂಡ ಒಂದು ಒಳ್ಳೆಯ ಮಠ. ಸೊ ಟಿಪ್ಪುವಿನ ಆಳ್ವಿಕೆ ಬಂದ ತಕ್ಷಣ ಮೊದಲು ದೇಸಾಯಿ ಪರಿವಾರನ ಪೂರ್ತಿ ದೇ ವರ್ ಸ್ಟ್ರಿಪ್ಡ್ ಆಫ್ ಆಲ್ ಪವರ್. ಅವ್ರ ಅಧಿಕಾರನೆಲ್ಲ ಕಿತ್ಕೊಂಡು, ಅರಮನೆನೆಲ್ಲ ಕಿತ್ಕೊಂಡು, ಅವ್ರಿಗೆ ಅವಮಾನ ಮಾಡಿ, ಅವರನ್ನು ನಾನಾ ರೀತಿ ಗೋಳಿಕೊಂಡು ಅವರನ್ನು ಹೌಸ್ ಅರೆಸ್ಟಿಗೆ ಹಾಕಿದ್ದಾಯಿತು. ಆಮೇಲೆ ಸಾವಿರ ಸಂಸ್ಥಾನ ಮಠ ಮತ್ತು ಚೌಕಿ ಮಠ, ಈ 2 ಮಠಗಳಿಗೂ ಸಾಕಷ್ಟು ತೊಂದರೆ ಆಯಿತು. ಮಠಗಳಿಗೆ ಬರ್ತಾ ಇದ್ದಿದ್ದ ಅಕ್ಕಿ, ರಾಗಿ ಎಲ್ಲದಕ್ಕೂ ತೊಂದರೆ ಆಯಿತು. ಮಠಗಳಲ್ಲಿ ಸಾವಿರ ಸಂಸ್ಥಾನ ಮಠ ಮತ್ತು ಚೌಕಿ ಮಠ ಸಾರ್ವಜನಿಕವಾಗಿ ಮಾಡ್ತಾ ಇದ್ದಿದ್ದ ಹಬ್ಬಗಳಿಗೆ ಕೂಡ ಬುರ್ಹಾನುದ್ದೀನ್, ಟಿಪ್ಪು ಪರವಾಗಿ ಬುರ್ಹಾನುದ್ದೀನ್ ಸಾಕಷ್ಟು ತೊಂದರೆ ಮಾಡ್ದ. ಸೊ ಈ 3 ವರ್ಷ ನಿಜವಾಗ್ಲೂ ಕಿತ್ತೂರಿಗೆ ಒಂಥರ ತುಂಬಾ ಕೆಟ್ಟ ಸ್ಥಿತಿ ಬಂದಿತ್ತು. ರಾಜ ಮಲ್ಲಸರ್ಜಾ ಪಿರಿಯಾಪಟ್ಟಣದ ಬಳಿ ಒಂದು ಜೈಲಲ್ಲಿದ್ದ. ಇಲ್ಲಿ ಮಠಗಳಿಗೆಲ್ಲ ತೊಂದರೆ ಆಗ್ತಾ ಇತ್ತು. ದೇಸಾಯಿ ಪರಿವಾರ ಹೌಸ್ ಅರೆಸ್ಟ್ನಲ್ಲಿತ್ತು. ಜನರಿಗೆ ತೊಂದರೆ ಆಗ್ತಾ ಇತ್ತು. ಟ್ಯಾಕ್ಸ್ ಕಲೆಕ್ಟರ್ಸ್ ಬರೀ ಹಿಂದೂಗಳ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಈ 3 ವರ್ಷ ಕಿತ್ತೂರು ಸಿಕ್ಕಾಪಟ್ಟೆ ಯಾತನೆ ಅನುಭವಿಸ್ತು. ಕಿತ್ತೂರಿನ ರಾಜ ಜೈಲು ಒಳಗಡೆ ತುಂಬಾ ಯಾತನೆ, ತುಂಬಾ ನೋವು ಸಹಿಸ್ಕೋಬೇಕಾಯಿತು. ಎಲ್ಲ ಆಯಿತು. 1788ನಲ್ಲಿ ರಾಜ ಮಲ್ಲಸರ್ಜಾ ಎಸ್ಕೇಪ್ಡ್ ಫ್ರಮ್ ಜೈಲ್. ಓಕೆ, ಕಪಾಲದುರ್ಗ, ಪಿರಿಯಾಪಟ್ಟಣದ ಬಳಿ ಕಪಾಲದುರ್ಗದ ಒಳಗಡೆ ಆ ಜೈಲಲ್ಲಿದ್ನಲ್ಲ, ಅಲ್ಲಿಂದ ಹಿ ಎಸ್ಕೇಪ್ಡ್. ವೇಷ ಬದಲಾಯಿಸ್ಕೊಂಡು ಜೋಪಾನವಾಗಿ ಆಗ ಈಗ ಮತ್ತೆ ಮತ್ತೆ ವೇಷ ಬದಲಾಯಿಸ್ಕೊಂಡು ಹಾಗೂ ಹೀಗೂ ರಾಜ ಮಲ್ಲಸರ್ಜಾ ಬಂದಿದ್ದು ಎಲ್ಲಿಗೆ? ರಾಜ ಮಲ್ಲಸರ್ಜಾ ಬಂದಿದ್ದು ಬಾಬಲೇಶ್ವರ್ ಅನ್ನುವ ಸಣ್ಣ ಊರಿಗೆ. ಅವ ಬಾಬಲೇಶ್ವರಿಗೆ ಯಾಕೆ ಬಂದ? ರಾಜ ಮಲ್ಲಸರ್ಜಾ ಬಾಬಲೇಶ್ವರಿಗೆ ಯಾಕೆ ಬಂದರು ಅಂದರೆ, ಮೊದಲನೆಯ ಹೆಂಡತಿ ರಾಣಿ ರುದ್ರಮ್ಮನ ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲ ಬಾಬಲೇಶ್ವರ್ನಲ್ಲಿದ್ದರು. ಯಾರೇ ಅವನ ಕೈ ಬಿಟ್ಟರುವೆ ರಾಣಿ ರುದ್ರಮ್ಮನ ಸಂಬಂಧಿಕರು ಅವನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಅವನಿಗಿತ್ತು. ಹಾಗಾಗಿ ಜೀವ ಉಳಿಸ್ಕೊಂಡು ವೇಷ ಬದಲಾಯಿಸ್ಕೊಂಡು ಜೈಲಿಂದ ಎಸ್ಕೇಪ್ ಆದ ರಾಜ ಮಲ್ಲಸರ್ಜಾ ಸೀದಾ ಹೋಗಿದ್ದು ರಾಣಿ ರುದ್ರಮ್ಮನ ಸಂಬಂಧಿಕರ ಹತ್ರ ಬಾಬಲೇಶ್ವರ ಬಳಿ. ಅಲ್ಲಿ ಅವರು ಗೌಪ್ಯವಾಗಿ ಒಂದಿಷ್ಟು ಜನ ವಿಶ್ವಸ್ಥರ ಕೈಯಲ್ಲಿ ಕಿತ್ತೂರಿಗೆ ಮೆಸೇಜ್ ಕಳಿಸಿದ್ರು. ರಾಜ ಜೈಲಿಂದ ಎಸ್ಕೇಪ್ ಆಗಿ ಹಾಗೂ ಹೀಗೂ ಇಲ್ಲಿ ತನಕ ಬಂದಿದ್ದಾನೆ. ಕಿತ್ತೂರಲ್ಲಿ ಪರಿಸ್ಥಿತಿ ಹೇಗಿದೆ? ಬುರ್ಹಾನುದ್ದೀನ್ ಎಷ್ಟು ಸಮರ್ಥವಾಗಿದ್ದಾನೆ? ಕಿತ್ತೂರಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ರಾಜ ಇನ್ನೂ ಬದುಕಿದ್ದಾನೆ. ರಾಜ ಮಲ್ಲಸರ್ಜಾ ಜೀವಂತವಾಗಿ ಬಾಬಲೇಶ್ವರ್ ತನಕ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅರ್ಧಕ್ಕರ್ಧ ಕಿತ್ತೂರು ರಾಜನ ಬಳಿ ಬಂತು. ಬನ್ನಿ ಬನ್ನಿ, ವಾಪಸ್ ಹೋಗೋಣ, ಮತ್ತೊಮ್ಮೆ ನಿಮ್ಮ ಸಿಂಹಾಸನ ನಿಮಗೆ ಕೊಡಿಸ್ತೀವಿ, ನೀವು ಬಂದಿದ್ದೀರಲ್ಲ ಸಾಕು, ಆ ಬುರ್ಹಾನುದ್ದೀನನ್ನು ಓಡಿಸೋದು ನಮ್ಮ ಜವಾಬ್ದಾರಿ, ಬನ್ನಿ ಬನ್ನಿ ಅಂತ ಅರ್ಧಕ್ಕರ್ಧ ಕಿತ್ತೂರು ರಾಜ ಇದ್ದಿದ್ದ ಊರಿಗೆ ಬಂದು ರಾಜನನ್ನು ಕರೆದುಕೊಂಡು ಹೋದ್ರಂತೆ. 1792ನಲ್ಲಿ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಆದಮೇಲೆ, ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಟಿಪ್ಪು ಸೋತ್ ಹೋದಾಗ ಟಿಪ್ಪುಗುವೆ ಬ್ರಿಟಿಷರ್ಸ್ಗುವೆ ಮತ್ತು ಆ ಕಡೆಯಿಂದ ಪೇಶ್ವಾಗುವೆ ಒಪ್ಪಂದ ಆಯಿತು. ಮಲಪ್ರಭಾ ನದಿಯ ಈ ಕಡೆ ಭೂಮಿ ಮೇಲೆ ಟಿಪ್ಪುವಿನ ಅಧಿಕಾರ ಏನೂ ಇಲ್ಲ, ಮಲಪ್ರಭಾ ಈ ಕಡೆದು ಯಾವುದು ಟಿಪ್ಪುವಿಂದಲ್ಲ ಅಂತ 1792ನಲ್ಲಿ ಟ್ರೀಟಿ ಸೈನ್ ಆದ ಮೇಲೆ ಕಿತ್ತೂರಿಗೆ ಟಿಪ್ಪುವಿನ ಕಾಟ ತಪ್ಪಿತು. ದಿಸ್ ಇಸ್ ದ ಬುಕ್. ಇನ್ನು ಬೇಕಾದಷ್ಟು ಡೀಟೇಲ್ಸ್ ಇದೆ ಈ ಪುಸ್ತಕದಲ್ಲಿ. ಟಿಪ್ಪುಗೆ ಕಿತ್ತೂರು ಕಂಡ್ರೆ ಯಾಕೆ ಆಗ್ತಾ ಇರಲಿಲ್ಲ? ಟಿಪ್ಪುಗೆ ಕಿತ್ತೂರು ಮೇಲೆ ಏನು ದ್ವೇಷ ಇತ್ತು? ಬೇಸಿಕಲಿ ಟಿಪ್ಪುಗೆ ಮೈಸೂರಿಗೂ ಮರಾಠರಿಗೂ ಯುದ್ಧ ಆಗ್ತಾ ಇದ್ದಾಗ ಕಿತ್ತೂರು ಮರಾಠ ಪೇಶ್ವಾನ ಸಪೋರ್ಟ್ ಮಾಡಿತ್ತು.
ನಾಟ್ ದಟ್ ದೇ ವರ್ ವೆರಿ ಫಾಂಡ್ ಆಫ್ ದ ಪೇಶ್ವಾಸ್. ಮರಾಠ ಪೇಶ್ವಾಗೂ ಕಿತ್ತೂರ್ಗೂ ಅಷ್ಟೇನು ನಿಕಟ ಹತ್ತಿರದ ಪ್ರೀತಿಯ ಸಂಬಂಧ ಏನೂ ಇರಲಿಲ್ಲ. ಆದರೆ ಟಿಪ್ಪು ವಿರುದ್ಧ ಕಿತ್ತೂರಿನ ರಾಜ ಮಲ್ಲಸರ್ಜ ಮರಾಠ ಪೇಶ್ವರ್ಯಕ್ಕೆ ಸಹಾಯತ ಮಾಡಿದ್ದ. ಹಾಗಾಗಿ ಟಿಪ್ಪುಗೆ ದ್ವೇಷ ಆಯಿತು. ಟಿಪ್ಪುಗೆ ದ್ವೇಷಕ್ಕೆ ಇನ್ನೂ ಒಂದು ಕಾರಣ ಇದೆ, ನಿರಂಜನಿಯ ಕಥೆ ತುಂಬ ಸೊಗಸಾಗಿದೆ. ನಿರಂಜನಿ ಒಬ್ಬ ಮುಸಲ್ಮಾನ್ ಶಾಹಿ ಸುಲ್ತಾನದ ರಾಜಕುಮಾರಿ. ಶಿ ವಾಸ್ ಅ ಪ್ರಿನ್ಸಸ್ ಆಫ್ ದ ಶಾಹಿ ಮುಸ್ಲಿಂ ಕಿಂಗ್ಡಮ್. ಆಕೆಯ ಹೆಸರು ನಿರಂಜನಿ ಹೇಗಾಯಿತು, ಆ ಕಥೆನೂ ಇದೆ ಇಲ್ಲಿ. ಯಾವತ್ತಾರು ಬಿಡುವಾಗಿದ್ದಾಗ, ನೀವು ಸಿಕ್ಕಿದಾಗ ನಿಮಗೆ ಆ ಕಥೆ ಹೇಳ್ತೀನಿ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಟಿಪ್ಪು ಆ್ಯಂಡ್ ಕಿತ್ತೂರ್. ನಮಸ್ತೆ.